ಶ್ರೀ ಗುರುಭ್ಯೋ ನಮಃ. ಮುಂದಿನ ಪದ್ಯ ಈ ರೀತಿಯಲ್ಲಿದೆ. ಚೇತನ ಚೇತನ ವಿಲಕ್ಷಣ ನೂತನ ಪದಾರ್ಥಗಳೊಳಗೆ ಬಲು ನೂತನ ಅತಿ ಸುಂದರಕ್ಕೆ ಸುಂದರ ರಸಕ್ಕೆ ರಸರೂಪ ಜಾತರೂಪೋದರ ಭವತ್ಯರೋಳ್ ಆತತ ಪ್ರತಿಮ ಪ್ರಭಾವ ಧರಾತರದೋಳ್ಯಮ್ಮೊಡನೆ ಆಡುತ್ತಲಿಪ್ಪ ನಮ್ಮಪ್ಪ. ಚೇತನಾಚೇತನ ವಿಲಕ್ಷಣ ನೂತನ ಪದಾರ್ಥಗಳೊಳಗೆ ಬಲು ನೂತನ ಅತಿ ಸುಂದರಕ್ಕೆ ಸುಂದರ ರಸಕ್ಕೆ ರಸರೂಪ ಜಾತ ರೂಪೋದರ ಭವಾದ್ಯರೋಳ್ ಆತತ ಅಂತ ಬಿಡಿಸ್ಬೇಕು. ಆತತ ಪ್ರತಿಮ ಪ್ರಭಾವ ಧರಾತರದೋಳ್ ಎಮ್ಮೊಡನೆ ಆಡುತ್ತಲಿಪ್ಪ ನಮ್ಮಪ್ಪ. ಚೇತನ ಅಚೇತನ ವಿಲಕ್ಷಣ. ಚೇತನ ವರ್ಗ ಅಂದ್ರೆ ಇಡೀ ಜೀವವರ್ಗ ಏನಿದೆ ಅದು ಚೇತನ ವರ್ಗ, ಚೇತನ ಸಮೂಹ. ಮತ್ತೆ ಅಚೇತನ, ಅಚೇತನ ಅಂತಂದ್ರೆ ಜಡವರ್ಗ ಏನಿದೆ ಅದು. ಈ ಚೇತನ ಮತ್ತೆ ಅಚೇತನ ವರ್ಗಕ್ಕಿಂತಲೂ ಕೂಡ ಪರಮಾತ್ಮ ಹೇಗಿದ್ದಾನೆ ಅಂದ್ರೆ ಅದಕ್ಕೆ ಅಂದ್ರೆ ವಿಲಕ್ಷಣ ಅಂತ ಅಂದ್ರೆ ಪರಮಾತ್ಮ ಈ ಎರಡಕ್ಕಿಂತಲೂ ಕೂಡ ಅತ್ಯಂತ ಭಿನ್ನನಾಗಿದ್ದಾನೆ ಅಂತ ಅರ್ಥ. ವಿಲಕ್ಷಣ ಅಂತಂದ್ರೆ ಭಿನ್ನ ಅಂತ ಅರ್ಥ. ನೂತನ ಪದಾರ್ಥಗಳೊಳಗೆ ಬಲು ನೂತನ. ಇಡೀ ಜಗತ್ತಿನಲ್ಲಿ ನೂತನ ಪದಾರ್ಥಗಳು ಅಂತ ಏನಿದೆ, ಏನೋ ಬೇಕಾದಷ್ಟು ಬೇರೆ ಬೇರೆ ವಸ್ತುಗಳನ್ನ ಮನೆಗೆ ತೆಗೆದುಕೊಂಡು ಬರ್ತೇವೆ, ಹೊಸ ಹೊಸ ವಸ್ತುಗಳು ಅಂತ. ಆ ವಸ್ತುಗಳ ಒಳಗಡೆ ತದಾಕಾರನಾಗಿ ತದ್ವಾಚ್ಯನಾಗಿ ಪರಮಾತ್ಮ ಹೇಗಿದ್ದಾನೆ ಅಂತಂದ್ರೆ ಅದೇ ನೂತನ ಅಂತ ನಾವೇನು ಸಂತೋಷ ಪಡುವಷ್ಟಿಲ್ಲ, ಅದಕ್ಕಿಂತಲೂ ಬಲು ನೂತನನಾಗಿದ್ದಾನಂತೆ ಪರಮಾತ್ಮ. ಇನ್ನೂ ನೂತನ ಆಗಿದ್ದಾನೆ. ಬಲು ನೂತನ, ಅತ್ಯಂತ ಹೊಸದಾಗಿ ಪರಮಾತ್ಮ ಇದ್ದಾನಂತೆ. ಬಲು ನೂತನ ಅತಿ ಸುಂದರಕ್ಕೆ ಸುಂದರ. ಮತ್ತೆ ತುಂಬಾ ಚೆನ್ನಾಗಿರ್ತಕ್ಕಂತಹ ಪದಾರ್ಥಗಳನ್ನ ನೋಡ್ತೇವೆ, ತುಂಬಾ ಚೆನ್ನಾಗಿದೆ ಅಂತ ಅನ್ಸತ್ತೆ. ಅತಿ ಸುಂದರಕ್ಕೆ ಸುಂದರ. ಆದ್ರೆ ಪರಮಾತ್ಮ ಆ ಸುಂದರವಾದಂತಹ ಪದಾರ್ಥಕ್ಕಿಂತಲೂ ಕೂಡ ಪರಮಾತ್ಮ ಸುಂದರನಾಗಿದ್ದಾನೆ, ಅತ್ಯಂತ ಸೌಂದರ್ಯ ಯುಕ್ತನಾಗಿದ್ದಾನೆ ಅಂತ ಅರ್ಥ. ಸೌಂದರ್ಯದಿಂದ ಕೂಡಿದ್ದಾನೆ. ಸುಂದರಕ್ಕೆ ಸುಂದರ, ರಸಕ್ಕೆ ರಸರೂಪ. 6 ರಸಗಳು ಪ್ರಸಿದ್ಧವಾಗಿದೆ ಜಗತ್ತಿನಲ್ಲಿ. ಆ ರಸ ವಿಶೇಷಗಳಲ್ಲಿ ಪರಮಾತ್ಮ ರಸರೂಪನಾಗಿ ತಾನು ಇದ್ದಾನೆ. ರಸರೂಪನಾಗಿ ತಾನೇ ಪರಮಾತ್ಮ ಇದ್ದಾನೆ. ರಸಕ್ಕೆ ರಸರೂಪ ಅಂದ್ರೆ ಇದರಲ್ಲಿ ಏನು ಗೊತ್ತಾಗ್ತಾ ಇದೆ ನಮಗೆ ಅಂತಂದ್ರೆ, ಈ ನೋಡಿ ಇಲ್ಲಿ ನೂತನ, ಬಲು ನೂತನ, ನೂತನ ಪದಾರ್ಥಗಳೊಳಗೆ ಬಲು ನೂತನ ಅಂತಂತ ಅಂದ್ರೆ ಆ ಪದಾರ್ಥಕ್ಕೆ ನೂತನತ್ವ ಅಂತ ಬರ್ಬೇಕಾದ್ರೆ ಹೇಗ್ ಬರುತ್ತೆ? ಪರಮಾತ್ಮನ ಸನ್ನಿಧಾನ ಇದ್ರೆ ಮಾತ್ರ ನೂತನತ್ವ ಬರುತ್ತೆ. ಇಲ್ಲ ಅಂತಂದ್ರೆ ನೂತನತ್ವ ಬರೋದೇ ಇಲ್ಲ. ಪರಮಾತ್ಮ ಅದರೊಳಗಡೆ ತಾನು ನೂತನತ್ವವನ್ನ ತಂದು ಕೊಡ್ತಾನೆ. ಯಾಕೆ? ತಾನೇ ನೂತನನಾಗಿದ್ದಾನೆ. ತಾನೇ ನೂತನ ನಾಮಕನಾಗಿದ್ದು ಆ ಪದಾರ್ಥಕ್ಕೆ ನೂತನತ್ವವನ್ನ ತಂದು ಕೊಟ್ರೆ ಆ ಪದಾರ್ಥ ನಮಗೆ ನೂತನ ಅಂತಾಗಿರುತ್ತೆ, ಹೊಸದು ಅಂತಾಗಿರುತ್ತೆ. ಇಲ್ಲ ಅಂತಂತ ಅಂದ್ರೆ ಹೊಸತನವೇ ಇರೋದಿಲ್ಲ. ನಾವೆಷ್ಟೋ ಸತಿ ನೋಡಿ ಪದಾರ್ಥಗಳನ್ನ ತೆಗೆದುಕೊಂಡು ಬಂದಿರ್ತೇವೆ ಮನೆಗೆ, ಹೊಸದು ಅಂತಾನೆ ಅನ್ಸಲ್ಲ.
ಏನೋ ಹಳೇದಾಗಿದೆ ನೋಡು, ಏನೋ ಹಳೇದಾಗ್ಬಿಟ್ಟಿದೆ ಇದು ಅಂತ ಅದನ್ನ ಪರಿತ್ಯಾಗ ಮಾಡೋದುಂಟು, ಅಥವಾ ಕೊಟ್ಟು ವಾಪಸ್ ತಗೊಂಡು ಬರೋದುಂಟು, ಬೇರೆ ಹೀಗೆಲ್ಲ ವ್ಯವಹಾರಗಳು ನಡೆಯುತ್ತೆ. ಯಾಕೆ ಅಂತಂದ್ರೆ ಈ ಕಾರಣಕ್ಕೋಸ್ಕರವಾಗಿ ಪರಮಾತ್ಮನ ಸಂಕಲ್ಪಕ್ಕೆ ಬಂದಿರೋದಿಲ್ಲ ಅದು ಪದಾರ್ಥ ನಮಗೆ ನೂತನವಾಗಿ ಕಾಣಬೇಕು ಅಂತ. ಬೇರೆಯವ್ರಿಗೆ ಅದು ನೂತನವಾಗಿ ಕಾಣುತ್ತೆ, ಆದ್ರೆ ನಮಗೆ ಆ ಪದಾರ್ಥಗಳು ನೂತನವಾಗಿ ಕಾಣೋದಿಲ್ಲ. ಯಾಕೆ ಅಂತಂದ್ರೆ ಆ ನೂತನತ್ವವನ್ನ ಅವನು ಅಭಿವ್ಯಕ್ತಗೊಳಿಸೋದಿಲ್ಲ. ನೂತನ ನಾಮಕನಾಗಿ ಆ ನೂತನತ್ವವನ್ನ ಆ ಪದಾರ್ಥಕ್ಕೆ ಕೊಟ್ರೆ ಮಾತ್ರ ನಮಗೆ ಆ ಪದಾರ್ಥ ಹೊಸದು ಅಂತ ಗೊತ್ತಾಗತ್ತೆ. ಇಲ್ಲ ಅಂತಂದ್ರೆ ಅದು ಯಾವತ್ತೂ ಹೊಸದಾಗಿರೋದಿಲ್ಲ. ಹೇಗೋ ಹಾಗೆ ಎಲ್ಲಾ ಕಡೆಗೂ ಹೀಗೆ ಇಟ್ಕೊಳ್ಬೇಕು. ಸುಂದರಕ್ಕೆ ಸುಂದರ, ಸುಂದರವಾದಂತಹ ಪದಾರ್ಥಗಳು ಅಂತ ಏನೇನಿದೆ ಅದಕ್ಕೆ ಸೌಂದರ್ಯವನ್ನ ತಂದು ಕೊಡೋನು ಪರಮಾತ್ಮ. ಪರಮಾತ್ಮ ಸುಂದರ ನಾಮಕನಾಗಿ ಅವನಿರೋದ್ರಿಂದ ಅದರಲ್ಲಿ ಸೌಂದರ್ಯದ ಅಭಿವ್ಯಕ್ತಿ ಆಗತ್ತೆ, ಇಲ್ಲ ಅಂತಂದ್ರೆ ಇಲ್ಲ. ಹಾಗೇನೆ ರಸತ್ವವನ್ನ ತಂದುಕೊಡುವನು ಪರಮಾತ್ಮ. ರಸನಾಮಕನಾಗಿ ಪರಮಾತ್ಮ ರಸೋಹಂ ಅಪ್ಸು ಕೌಂತೆಯ ಅಂತ ಹೇಳಿದಲ್ಲ ಕೃಷ್ಣ. ರಸನಾಮಕನಾಗಿ ಪರಮಾತ್ಮ ಆ ರಸತ್ವವನ್ನ ತಂದುಕೊಟ್ರೆ ಆಗ ನಮಗೆ ಆ ರಸ ಚೆನ್ನಾಗಿದೆ ಅಂತ ಗೊತ್ತಾಗತ್ತೆ, ಇಲ್ಲ ಅಂತಂದ್ರೆ ಇಲ್ಲ. ಅದಕ್ಕೆ ರಸಕ್ಕೆ ರಸರೂಪ ಜಾತ ರೂಪೋದರ ಭವಾದ್ಯರೋಳ್ ಆತತ ಪ್ರತಿಮ ಪ್ರಭಾವ. ಜಾತರೂಪೋದರ, ಜಾತರೂಪ ಅಂತಂದ್ರೆ ಚಿನ್ನ, ಉದರ ಅಂತಂದ್ರೆ ಹೊಟ್ಟೆ. ಅಂದ್ರೆ ಆ ಚಿನ್ನವನ್ನೇ ಹೊಟ್ಟೆಯನ್ನಾಗಿ ಹೊಂದಿರತಕ್ಕಂಥವ್ರು ಯಾರು? ಹಿರಣ್ಯ ಗರ್ಭರಾಗಿರ್ತಕ್ಕಂತಹ ಚತುರ್ಮುಖ ಬ್ರಹ್ಮದೇವರು. ಜಾತರೂಪೋದರ ಭವಾದ್ಯರೋಳ್, ಭವ ಅಂದ್ರೆ ರುದ್ರದೇವರು. ರುದ್ರದೇವರೇ ಮೊದಲಾಗಿರ್ತಕ್ಕಂತಹ ದೇವತೆಗಳಲ್ಲಿ ಜಾತರೂಪೋದರ ಭವಾದ್ಯರೋಳ್ ಆತತ. ತತ ಅಂತಂದ್ರೆ ವ್ಯಾಪ್ತ ಅಂತ ಅರ್ಥ. ತತ ಶಬ್ದಕ್ಕೆ ವ್ಯಾಪ್ತ, ಆ ಸಮಂತಾತ್ ತತ, ಚೆನ್ನಾಗಿ ಪರಮಾತ್ಮ ವ್ಯಾಪ್ತನಾಗಿದ್ದಾನಂತೆ. ಇವರಲ್ಲೆಲ್ಲ ಚೆನ್ನಾಗಿ ವ್ಯಾಪ್ತನಾಗಿದ್ದಾನೆ. ಬ್ರಹ್ಮರುದ್ರಾದಿ ಸಮಸ್ತ ದೇವತೆಗಳಲ್ಲಿ ಪರಮಾತ್ಮ ಚೆನ್ನಾಗಿ ವ್ಯಾಪ್ತನಾಗಿದ್ದಾನೆ. ಅಪ್ರತಿಮ ಪ್ರಭಾವ, ಅಪ್ರತಿಮ ಪ್ರಭಾವ ಅಂತ ಬಿಡಿಸ್ಬೇಕದನ್ನ, ಅಪ್ರತಿಮ ಪ್ರಭಾವ ಅಂತ ಬಿಡಿಸ್ಬಾರ್ದು. ಅಪ್ರತಿಮ ಪ್ರಭಾವ, ಪ್ರಭಾವ ಅಂತಂದ್ರೆ ಮಹಿಮೆ, ಅಪ್ರತಿಮ ಅಂತಂದ್ರೆ ಅಸದೃಶವಾಗಿರ್ತಕ್ಕಂತಹ ಮಹಿಮೆಯನ್ನ ಪರಮಾತ್ಮ ಹೊಂದಿದ್ದಾನೆ. ಅಪ್ರತಿಮ ಪ್ರಭಾವ ಧರಾ. ಇಂತಹ ಪರಮಾತ್ಮ ಏನ್ ಮಾಡ್ತಾನೆ? ಧರಾತರದೋಳ್ ಎಮ್ಮೊಡನೆ ಆಡುತ್ತಲಿಪ್ಪ ನಮ್ಮಪ್ಪ. ಧರಾತರದೋಳ್, ಧರಾತಳದೋಳ್ ಅಂದ್ರೆ ಈ ಆ ಭೂಮಂಡಲದಲ್ಲಿ ಪರಮಾತ್ಮ, ಧರಾತಳ ಅಂತಂದ್ರೆ ಭೂಮಂಡಲ ಅಂತ ಅರ್ಥ. ಇಡೀ ಭೂಮಂಡಲದಲ್ಲಿ ಎಮ್ಮೊಡನೆ ನಮ್ಮ ಜೊತೆಗೆ ಅಂದ್ರೆ ಜೀವಾಂತರ್ಗತನಾಗಿ ಪರಮಾತ್ಮ ಇದ್ದು ಆಡುತ್ತಲಿಪ್ಪ. ಅವನು ವಿಧ ವಿಧವಾಗಿರ್ತಕ್ಕಂತಹ ಕ್ರೀಡೆಗಳನ್ನ ಪರಮಾತ್ಮ ಮಾಡಿಸ್ತಾ ಇರ್ತಾನೆ. ಧರಾತಳದೋಳ್ ಎಮ್ಮೊಡನೆ ಆಡುತ್ತಲಿಪ್ಪ ನಮ್ಮಪ್ಪ. ನಮಗೆ ಸ್ವಾಮಿಯಾಗಿರ್ತಕ್ಕಂಥವನು ಪರಮಾತ್ಮ ಏನ್ ಮಾಡ್ತಾ ಇರ್ತಾನೆ? ತಾನು ಬಿಂಬರೂಪಿಯಾಗಿ ನಿಂತು ವಿಧ ವಿಧವಾಗಿರ್ತಕ್ಕಂತಹ ಕಾರ್ಯಗಳನ್ನ ಮಾಡಿಸ್ತಾ ಇರ್ತಾನೆ ಜೀವರಾಶಿಗಳ ಕೈಯಲ್ಲಿ. ಆಡುತ್ತಾ ಅಂತಂದ್ರೆ, ಆಡೋದು ಅಂತಂದ್ರೆ ಏನು? ಅವನ ಲೀಲೆಯನ್ನ ತೋರಿಸೋದು ಅಂತ ಅರ್ಥ. ಅವನ ವಿಚಿತ್ರವಾಗಿರ್ತಕ್ಕಂತಹ ಲೀಲೆಯನ್ನ ಪರಮಾತ್ಮ ತೋರಿಸ್ತಾ ಇರ್ತಾನೆ. ಅದಕ್ಕೆ ನಮ್ಮಪ್ಪ ಅಂತ ಕರೆದಿದ್ದಾರೆ. ಆಡೋದ್ರಿಂದ ಅವನಿಗೇನು ಪ್ರಯೋಜನ ಇಲ್ಲ. ಆಡೋದ್ರಿಂದ, ಆತರ ಲೀಲೆಗಳನ್ನ ತೋರಿಸೋದ್ರಿಂದ ಅವನಿಗೇನಾದ್ರು ಪ್ರಯೋಜನ ಇದೆಯಾ? ಇಲ್ಲ. ನ ಪ್ರಯೋಜನವತ್ವಾತ್ ಅಂತಾರೆ. ಇಲ್ಲ, ಅದೇನು ಪ್ರಯೋಜನ ಇಲ್ಲ ಅವನಿಗೆ ಅದರಿಂದ. ಆದ್ರೆ ಪರಮಾತ್ಮ ಲೀಲೆಯನ್ನ ಮಾಡ್ತಾನೆ. ಯಾಕೆ ಅಂತಂದ್ರೆ ಭಕ್ತರ ಉದ್ಧಾರಕ್ಕೋಸ್ಕರ. ಎಲ್ಲ ಭಕ್ತರನ್ನು ಉದ್ಧಾರ ಮಾಡಬೇಕು ಅಂತಾನೆ ತಾನು ಬಾಲ ಲೀಲೆಗಳನ್ನೆಲ್ಲ ತೋರಿಸಿದ್ನಲ್ಲ. ಕೃಷ್ಣನಾಗಿ ಬಂದು ಗೋಪಿಕಾಸ್ತ್ರೀಯರಿಗೆ ಬಾಲ ಲೀಲೆಗಳನ್ನೆಲ್ಲ ಪ್ರದರ್ಶನ ಮಾಡಿದ. ಯಾತಕ್ಕೆ? ಗೋಪಿಕಾಸ್ತ್ರೀಯರ ಉದ್ಧಾರಕ್ಕೋಸ್ಕರವಾಗಿ. ಆದ್ದರಿಂದ ಪರಮಾತ್ಮನನ್ನ ನಮ್ಮಪ್ಪ ಅಂತ ಕರೀತಾ ಇದ್ದಾರೆ. ನಮ್ಮನ್ನೆಲ್ಲ ಸೃಷ್ಟಿ ಮಾಡ್ತಾನೆ. ನಮ್ಮ ಕೈಯಲ್ಲಿ ಏನೇನು ಕೆಲಸಗಳನ್ನು ಮಾಡಿಸಬೇಕೋ ದಿನನಿತ್ಯವೂ ಕೂಡ ಎಲ್ಲ ಕೆಲಸಗಳನ್ನು ಮಾಡಿಸ್ತಾನೆ. ಆದ್ರಿಂದ
ಅವನನ್ನೇನಂತ ಕರೀಬೇಕು? ನಮ್ಮಪ್ಪ ಅಂತ, ಅಪ್ಪ ಅಂತ ದಾಸರಾಯರು ಅಲ್ಲಿ ಸಂಬೋಧನೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ಧರಾತರದೋಳ್ ಎಮ್ಮೊಡನೆ ಆಡುತ್ತಲಿಪ್ಪ ನಮ್ಮಪ್ಪ ಅಂತ. ಇದಕ್ಕೆ ಜಮಖಂಡಿ ವರದರಾಜಾಚಾರ್ಯರು ಒಂದು ವಿಷಯವನ್ನ, ಒಂದು ಪೀಠಿಕೆಯನ್ನು ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಏವಂ ಪ್ರತ್ಯಹ ವಿಚಾರೈಕಾನುಸಂಧಾನೆ ತಸ್ಯ ಯತ್ರ ಕುತ್ರಾಪಿ ನದೀಹಿ ಸರ್ವತ್ರ ಆತ್ಮರಕ್ಷಕ ಹರಿಹಿ ಅಂತ. ಅಂದ್ರೆ ಇದನ್ನು ಯಾಕೆ ಹೇಳ್ತಾ ಇದ್ದಾರೆ? ಧರಾತರದೊಳ್ ಎಮ್ಮೊಡನೆ ಆಡುತ್ತಲಿಪ್ಪ ನಮ್ಮಪ್ಪ, ಯಾವಾಗ್ಲೂ ಪರಮಾತ್ಮ ಇದ್ದಾನೆ ಅಂತಂದ್ರೆ ನಮಗಿದ್ರೆ ಏನ್ ಗೊತ್ತಾಗತ್ತೆ ಅಂದ್ರೆ, ಯಾರು ನಿರಂತರವಾಗಿ ಏವಂ ಪ್ರತ್ಯಹ ಅಂತಾರೆ ಅಂದ್ರೆ ಪ್ರತಿನಿತ್ಯವೂ ಕೂಡ ವಿಚಾರೈಕಾನುಸಂಧಾನೆ, ಪರಮಾತ್ಮನನ್ನ ವಿಚಾರ ಮಾಡ್ತಾ ಇರ್ಬೇಕು, ಪರಮಾತ್ಮನ ಬಗ್ಗೆನೇ ವಿಚಾರ ಮಾಡ್ತಾ ಇರ್ಬೇಕು. ಮಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ತಿಳಿಸಿದ್ಯಲ್ಲ, ಬ್ರಹ್ಮನ ಬಗ್ಗೆ ಜಿಜ್ಞಾಸೆಯನ್ನ ಮಾಡ್ತಾನೆ ಇರಬೇಕು. ಯಾವಾಗ ನಿರಂತರವಾಗಿ ಬ್ರಹ್ಮ ಜಿಜ್ಞಾಸೆ ಎನ್ನುವಂಥದ್ದು ನಡೆಯುತ್ತೆ, ಅಂದ್ರೆ ಪರಮಾತ್ಮನ ವಿಚಾರ, ಪರಮಾತ್ಮನ ಧ್ಯಾನ ಇದು ಯಾವಾಗ ನಿರಂತರವಾಗಿ ನಡೀತಾ ಇರುತ್ತೆ, ಅವಾಗ ನಮ್ಮ ಮನಸ್ಸು ಬೇರೆ ಕಡೆ ಎಲ್ಲೂ ಹೋಗೋದಿಲ್ಲ. ಯತ್ರ ಕುತ್ರಾಪಿ ನದೀಹಿ, ಎಲ್ಲ ಕಡೆ ಬೇರೆ ಕಡೆ ಮನಸ್ಸು ಹೋಗೋದೇ ಇಲ್ಲ. ಪರಮಾತ್ಮನಲ್ಲೇ ಮನಸ್ಸನ್ನೇ ಇಟ್ಟು ವಿಚಾರವನ್ನ ಮಾಡ್ತಾ ಇದ್ರೆ ಆಗ ಪರಮಾತ್ಮ ಹೇಗಿರ್ತಾನೆ ಅಂತಂದ್ರೆ ಆತ್ಮರಕ್ಷಕ, ಎಡ ಬಿಡದೆ ಇರ್ತಾನಂತ ಅಂತ ಹೇಳ್ತಾರದನ್ನ. ಆತ್ಮರಕ್ಷಕನಾಗಿ ಧರಾತರದೊಳ್ ಎಮ್ಮೊಡನೆ ಆಡುತ್ತಲಿಪ್ಪ, ಆಡ್ತಾ ಇರ್ತಾನಂತೆ. ನಮ್ಮ ಜೊತೆಗೆ ಪರಮಾತ್ಮ ವಿಶೇಷವಾಗಿರ್ತಕ್ಕಂತಹ ಸನ್ನಿಧಾನವನ್ನ ಇಡ್ತಾನೆ. ಜೀವರಾಶಿಗಳ ಸಮೀಪದಲ್ಲಿಯೇ ಪರಮಾತ್ಮ ತಾನು ಇರ್ತಾನೆ, ಇದ್ದು ನಮ್ಮೆಲ್ಲರನ್ನು ಕೂಡ ರಕ್ಷಣೆಯನ್ನ ಮಾಡ್ತಾ ಇರ್ತಾನೆ ಅಂತ ಇಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ಪೀಠಿಕೆಯನ್ನ ಕೊಡ್ತಾ ಇದ್ದಾರೆ ಜಮಖಂಡಿ ವಾದರಾಜಾಚಾರ್ಯರು. ಹೀಗೆ ಬಿಂಬರೂಪಿಯಾಗಿ ಪರಮಾತ್ಮ ಹರಿನಾಮಕನಾಗಿ ಎಲ್ಲ ಜೀವರಾಶಿಗಳ ಕೈಯಲ್ಲಿ ವಿಧವಾಗಿರ್ತಕ್ಕಂತಹ ವ್ಯಾಪಾರಗಳನ್ನು ನಿಂತು ಮಾಡಿಸ್ತಾ ಇರ್ತಾನೆ, ನಮ್ಮ ಸ್ವಾಮಿ ಆಗಿರ್ತಕ್ಕಂಥವನು ಅಂತ ದಾಸರಾಯರು ಇದರಲ್ಲಿ ತಿಳಿಸ್ತಾ ಇದ್ದಾರೆ.